ಸಮತೋಲನವೇ ನಿಮ್ಮ ಮೂಲ ಮಂತ್ರ, ನ್ಯಾಯವೇ ನಿಮ್ಮ ದಾರಿದೀಪವಾಗಿರುವ ತುಲಾ ರಾಶಿಯವರೇ ನಮಸ್ಕಾರ. ನವೆಂಬರ್ ತಿಂಗಳು ನಿಮ್ಮ ಜೀವನದ ತಕ್ಕಡಿಯಲ್ಲಿ ಒಂದು ನಿರೀಕ್ಷೆಗೂ ನಿಲುಕದ ಬದಲಾವಣೆಯನ್ನು ತರಲು ಸಿದ್ಧವಾಗಿದೆ. ಒಂದು ತಟ್ಟೆಯಲ್ಲಿ ನಿಮ್ಮ ಬಹುದಿನದ ಕನಸುಗಳನ್ನು ನನಸಾಗಿಸುವ ಭಾಗ್ಯೋದಯ ಯೋಗವಿದ್ದರೆ, ಮತ್ತೊಂದು ತಟ್ಟೆಯಲ್ಲಿ ನಿಮ್ಮನ್ನು ಪರೀಕ್ಷಿಸುವ, ನಿಮ್ಮ ತಾಳ್ಮೆಯನ್ನು ಕೆಣಕುವ ಒಂದು ಆಳವಾದ ಕಂದಕವೂ ಕಾದಿದೆ. ಯಾವುದು ಆ ಅದ್ಭುತ ಯಶಸ್ಸು, ಯಾವುದು ಆ ಎಚ್ಚರಿಕೆಯ ಗಂಟೆ? ಈ ತಿಂಗಳು ನಿಮ್ಮ ನಿರ್ಧಾರಗಳನ್ನು ಪ್ರಭಾವಿಸಲಿರುವ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಶುಕ್ರನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಇದು ಅದೃಷ್ಟವನ್ನು ನಿಮ್ಮ ಕಡೆಗೆ ಬಲವಾಗಿ ಸೆಳೆಯುತ್ತದೆ. ಇದರ ಜೊತೆಗೆ ಜ್ಞಾನಕಾರಕನಾದ ಗುರುಗ್ರಹದ ಸಂಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಇದು ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಕರ್ಮಸ್ಥಾನದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗದಿಂದ ಬುಧ ಆದಿತ್ಯ ಯೋಗ ನಿರ್ಮಾಣವಾಗುತ್ತಿದೆ. ಇದು ವೃತ್ತಿ ಜೀವನದಲ್ಲಿ ಹಿಂದೆಂದೂ ಕಾಣದ ಯಶಸ್ಸನ್ನು ಸೂಚಿಸುತ್ತದೆ. ಈ ಗ್ರಹಗಳ ಸಂಯೋಜನೆಯು ನವೆಂಬರ್ ತಿಂಗಳು ನಿಮಗೆ ಬಹುಪಾಲು ಶುಭ ಫಲಗಳನ್ನೇ ತರಲಿದೆ. ಆದರೆ ನಾನು ಮೊದಲೇ ಹೇಳಿದಂತೆ ಈ ಯಶಸ್ಸಿನ ಪಯಣದಲ್ಲಿ ಒಂದು ದೊಡ್ಡ ಅಡಚಣೆ ಇದೆ. ನ್ಯಾಯದೇವ ಶನಿಯು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಿದ್ದಾನೆ ಮತ್ತು ಛಾಯಾಗ್ರಹ ರಾಹು ನಿಮ್ಮ ದಾರಿ ತಪ್ಪಿಸಲು ಕಾದಿದ್ದಾನೆ. ಇದರ ಬಗ್ಗೆ ಮುಂದೆ ವಿವರವಾಗಿ ತಿಳಿಯೋಣ. ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ. ತುಲಾ ರಾಶಿಯವರೇ, ನಿಮ್ಮ ವೃತ್ತಿಜೀವನದಲ್ಲಿ ಇದೊಂದು ಸುವರ್ಣಾವಕಾಶ. ಕರ್ಮಸ್ಥಾನದಲ್ಲಿ ರೂಪುಗೊಳ್ಳುತ್ತಿರುವ ಬುಧ ಆದಿತ್ಯ ಯೋಗ ನಿಮ್ಮ ಬುದ್ಧಿಶಕ್ತಿ, ಸಂವಹನ ಕೌಶಲ್ಯ ಮತ್ತು ನಾಯಕತ್ವದ ಗುಣಗಳನ್ನು ಪ್ರಜ್ವಲಿಸುವಂತೆ ಮಾಡುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಚಾಣಾಕ್ಷತನದಿಂದ ಕೂಡಿದ ಮಾತುಕತೆ ಮತ್ತು ಯೋಜನೆಗಳಿಂದ ನಿಮ್ಮ ಮೇಲಧಿಕಾರಿಗಳನ್ನು ಮೆಚ್ಚಿಸುವಿರಿ. ಕಠಿಣವಾದ ಪ್ರಾಜೆಕ್ಟ್ಗಳನ್ನು ನೀವು ಸುಲಭವಾಗಿ ನಿಭಾಯಿಸುತ್ತೀರಿ. ಬಡ್ತಿ, ಜವಾಬ್ದಾರಿ ಹೆಚ್ಚಳ ಅಥವಾ ಸಂಬಳ ಏರಿಕೆಯ ಸುದ್ದಿ ನಿಮ್ಮ ಕಿವಿಗೆ ಬೀಳುವುದು ನಿಶ್ಚಿತ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ತುಲಾರಾಶಿಯವರಿಗೆ ಇದು ಹೊಸ ಒಪ್ಪಂದಗಳ ಕಾಲ. ವಿಶೇಷವಾಗಿ ಶಿಕ್ಷಣ, ಸಲಹಾ ಸೇವೆ, ತಂತ್ರಜ್ಞಾನ ಅಥವಾ ಮಾಧ್ಯಮ ಕ್ಷೇತ್ರಗಳಲ್ಲಿರುವವರಿಗೆ ಅದ್ಭುತ ಲಾಭ ಕಾದಿದೆ. ನಿಮ್ಮ ಬುದ್ಧಿವಂತಿಕೆಯಿಂದ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಕುದುರಿಸುವಿರಿ. ನಿಮ್ಮ ಭಾಗ್ಯದ ಅಧಿಪತಿ ಮತ್ತು ರಾಶ್ಯಾಧಿಪತಿ ಇಬ್ಬರೂ ಬಲಿಷ್ಠರಾಗಿರುವುದರಿಂದ ಹಣದ ಹರಿವಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಭಾಗ್ಯಸ್ಥಾನದಲ್ಲಿರುವ ಶುಕ್ರನು ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವನ್ನು ತಂದುಕೊಡಲಿದ್ದಾನೆ. ಹಿಂದೆ ಮಾಡಿದ ಹೂಡಿಕೆಗಳು, ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ದೀರ್ಘಕಾಲೀನ ಯೋಜನೆಗಳಲ್ಲಿ ಮಾಡಿದ ಹೂಡಿಕೆ ಈಗ ಉತ್ತಮ ಲಾಭಾಂಶವನ್ನು ನೀಡಲಿದೆ. ತಂದೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ಲಾಭವಾಗುವ ಸಂಕೇತಗಳಿವೆ. ಈ ತಿಂಗಳು ನೀವು ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ದೂರದ ಪ್ರಯಾಣಕ್ಕಾಗಿ ಹಣವನ್ನು ಖರ್ಚು ಮಾಡುವಿರಿ. ನಿಮ್ಮ ಜೀವನ ಶೈಲಿ ಉನ್ನತ ದರ್ಜೆಗೇರಲಿದೆ. ಗುರುಗ್ರಹದ ದೃಷ್ಟಿಯಿಂದಾಗಿ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ. ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿರುತ್ತದೆ. ಆದರೆ ಕರ್ಮಸ್ಥಾನದಲ್ಲಿರುವ ಸೂರ್ಯ ಮತ್ತು ಬುಧನ ಪ್ರಭಾವದಿಂದ ಅತಿಯಾದ ಕೆಲಸದ ಒತ್ತಡ ಉಂಟಾಗಲಿದೆ. ಇದರಿಂದಾಗಿ ತಲೆನೋವು, ಕುತ್ತಿಗೆ ನೋವು ಅಥವಾ ನಿದ್ರಾಹೀನತೆಯಂತಹ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಾನಸಿಕವಾಗಿ ನೀವು ಬಲಿಷ್ಠರಾಗಿದ್ದರೂ ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡಿ ವಿಶ್ರಾಂತಿಗೆ ಸಾಕಷ್ಟು ಸಮಯ ನೀಡಿ. ಪ್ರೀತಿಯ ಕಾರಕನಾದ ಶುಕ್ರನೇ ಭಾಗ್ಯಸ್ಥಾನದಲ್ಲಿರುವುದರಿಂದ ಪ್ರೀತಿ ಮತ್ತು ಸಂಬಂಧಗಳಿಗೆ ಇದು ಅತ್ಯುತ್ತಮ ಮಾಸ. ಪ್ರೀತಿಯಲ್ಲಿರುವ ಜೋಡಿಗಳ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ಪರಸ್ಪರರ ನಡುವೆ ಆಧ್ಯಾತ್ಮಿಕವಾದ ತಿಳುವಳಿಕೆ ಮೂಡುತ್ತದೆ. ಒಟ್ಟಿಗೆ ದೂರದ ಪ್ರಯಾಣ ಬೆಳೆಸುವ ಯೋಗವಿದೆ. ಇನ್ನೂ ಒಂಟಿಯಾಗಿರುವ ತುಲಾ ರಾಶಿಯವರಿಗೆ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ, ಕೆಲಸದ ಸ್ಥಳದಲ್ಲಿ ಅಥವಾ ದೂರದ ಪ್ರಯಾಣದಲ್ಲಿ ಸೂಕ್ತ ಸಂಗಾತಿಯ ಭೇಟಿಯಾಗುವ ಸಾಧ್ಯತೆಗಳಿವೆ. ನಿಮ್ಮ ಜ್ಞಾನ ಮತ್ತು ಸೌಂದರ್ಯಕ್ಕೆ ಮನಸೋಲುವವರು ಹೆಚ್ಚು. ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ನೆಲೆಸುತ್ತದೆ. ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿಜೀವನದ ಯಶಸ್ಸಿಗೆ ದೊಡ್ಡ ಬೆಂಬಲವಾಗಿ ನಿಲ್ಲುತ್ತಾರೆ. ಗುರುಬಲ ಮತ್ತು ಬುಧನ ಅನುಗ್ರಹದಿಂದ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ವಿಶೇಷವಾಗಿ ಉನ್ನತ ಶಿಕ್ಷಣ, ಸಂಶೋಧನೆ ಅಥವಾ ವಿದೇಶದಲ್ಲಿ ಓದಲು ಪ್ರಯತ್ನಿಸುತ್ತಿರುವವರಿಗೆ ಇದು ಅತ್ಯಂತ ಶುಭ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವಿರುತ್ತದೆ. ಮನೆಯ ಹಿರಿಯರ, ವಿಶೇಷವಾಗಿ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಮನೆಯಲ್ಲಿ ಪೂಜೆ, ಹೋಮದಂತಹ ಶುಭ ಸಮಾರಂಭವೊಂದು ಜರುಗಬಹುದು. ಇಲ್ಲಿಯವರೆಗೆ ಎಲ್ಲವೂ ಅದ್ಭುತವಾಗಿದೆ ಅಲ್ಲವೇ? ವೃತ್ತಿಯಲ್ಲಿ ಯಶಸ್ಸು, ಹಣಕಾಸಿನಲ್ಲಿ ಲಾಭ, ಸಂಬಂಧಗಳಲ್ಲಿ ಮಾಧುರ್ಯ. ಆದರೆ ನಾನು ಮೊದಲೇ ಹೇಳಿದ ಆಳವಾದ ಕಂದಕದ ಬಗ್ಗೆ ತಿಳಿಯುವ ಸಮಯವಿದು. ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ. ಈ ತಿಂಗಳು ನಿಮ್ಮ ಯಶಸ್ಸಿನ ವೇಗಕ್ಕೆ ತಡೆಯೊಡ್ಡಲು ಶನಿ ಮತ್ತು ರಾಹುವಿನ ಪ್ರಭಾವವು ಕಾದಿದೆ. ಇದುವೇ ನೀವು ಎದುರಿಸಲಿರುವ ದೊಡ್ಡ ಪರೀಕ್ಷೆ. ಮೊದಲನೆಯದಾಗಿ, ಶನಿಗ್ರಹದ ಪ್ರಭಾವದಿಂದ ನೀವು ನಿರೀಕ್ಷಿಸಿದ ಕೆಲಸಗಳಲ್ಲಿ ಅನಿರೀಕ್ಷಿತ ವಿಳಂಬ ಮತ್ತು ನಿಧಾನಗತಿ ಉಂಟಾಗಬಹುದು. ಎಲ್ಲವೂ ಅಂತಿಮ ಹಂತಕ್ಕೆ ಬಂದು ನಿಂತು ಬಿಡಬಹುದು. ಇದು ನಿಮ್ಮಲ್ಲಿ ತೀವ್ರ ಹತಾಶೆ ಮತ್ತು ತಾಳ್ಮೆ ಕಳೆದುಕೊಳ್ಳುವಂತೆ ಮಾಡುತ್ತದೆ. ಎರಡನೆಯದಾಗಿ, ರಾಹುವಿನ ಮಾಯಾ ಪ್ರಭಾವದಿಂದ ನೀವು ಆರ್ಥಿಕವಾಗಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಶಾರ್ಟ್ಕಟ್ ಮೂಲಕ, ಅಂದರೆ ಸುಲಭವಾಗಿ ಹಣ ಮಾಡುವ ಆಸೆಯಿಂದ ಮೋಸದ ಜಾಲಕ್ಕೆ ಬೀಳುವ ಅಪಾಯವಿದೆ. ಯಾರನ್ನೋ ಕುರುಡಾಗಿ ನಂಬಿ ಹಣ ಹೂಡಿಕೆ ಮಾಡಿದರೆ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶತ್ರುಗಳೆಂದರೆ
ನಿಮ್ಮ ಅಸಹನೆ ಮತ್ತು ದುರಾಸೆ. ಶನಿಯು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದರೆ ರಾಹು ನಿಮ್ಮ ವಿವೇಕವನ್ನು ಪರೀಕ್ಷಿಸುತ್ತಾನೆ. ಭಯಪಡಬೇಡಿ, ಈ ಕಠಿಣ ಪರೀಕ್ಷೆಯನ್ನು ಪಾಸು ಮಾಡಲು ದಾರಿಯಿದೆ. ಶನಿಯ ಶಾಂತಿಗಾಗಿ ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಾಗೆಗಳಿಗೆ ಅನ್ನವನ್ನು ನೀಡಿ. ಇದು ನಿಮ್ಮ ಕೆಲಸಗಳಲ್ಲಿನ ವಿಳಂಬವನ್ನು ಕಡಿಮೆ ಮಾಡುತ್ತದೆ. ರಾಹುವಿನ ಪ್ರಭಾವ ಕಡಿಮೆ ಮಾಡಲು ಪ್ರತಿದಿನ ಓಂ ದುಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು ಅಥವಾ ದುರ್ಗಾ ಚಾಲಿಸವನ್ನು ಪಠಿಸಿ. ಇದು ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಿ ಭ್ರಮೆಯಿಂದ ಪಾರು ಮಾಡುತ್ತದೆ. ಶುಕ್ರನ ಬಲಕ್ಕಾಗಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಹಾಲು ಮತ್ತು ಸಕ್ಕರೆಯಿಂದ ಮಾಡಿದ ಪಾಯಸವನ್ನು ನೈವೇದ್ಯ ಮಾಡಿ. ಬಿಳಿ ಬಟ್ಟೆಗಳನ್ನು ದಾನ ನೀಡಿ. ತುಲಾರಾಶಿಯವರೇ, ನವೆಂಬರ್ ತಿಂಗಳು ನಿಮಗೆ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ. ಆದರೆ ಆ ಬಾಗಿಲಿನ ಕೀಲಿಯು ತಾಳ್ಮೆ ಮತ್ತು ವಿವೇಕದಲ್ಲಿದೆ. ಒಂದು ಕಡೆ ಬುಧ ಆದಿತ್ಯ ಯೋಗವು ನಿಮ್ಮನ್ನು ವೃತ್ತಿಜೀವನದ ಉತ್ತುಂಗಕ್ಕೆ ಏರಿಸಲು ಕಾದಿದೆ. ಮತ್ತೊಂದು ಕಡೆ ಶನಿ ಮತ್ತು ರಾಹು ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ತರಲು ಸಿದ್ಧರಾಗಿದ್ದಾರೆ. ನೀವು ಜನ್ಮತಃ ಸಮತೋಲನವನ್ನು ಕಾಯ್ದುಕೊಳ್ಳುವವರು. ಈ ತಿಂಗಳು ನಿಮ್ಮ ಆ ಗುಣವನ್ನು ಬಳಸಿ. ಯಾವುದೇ ಕಾರಣಕ್ಕೂ ತಾಳ್ಮೆ ಕಳೆದುಕೊಳ್ಳಬೇಡಿ. ಯಾವುದೇ ನಿರ್ಧಾರವನ್ನು ಅವಸರದಲ್ಲಿ ತೆಗೆದುಕೊಳ್ಳಬೇಡಿ. ನಾನು ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಪ್ರಾಮಾಣಿಕತೆಯ ದಾರಿಯಲ್ಲಿ ಮುನ್ನಡೆದರೆ ನೀವು ಈ ಪರೀಕ್ಷೆಯಲ್ಲಿ ಗೆದ್ದು ಯಶಸ್ಸಿನ ಶಿಖರವನ್ನು ಏರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.